ರವಿ ಸರ್, ಇದನ್ನ ಕೆಲವರು ಇದೊಂದು ನಿಯೋಜಿತ ಕಾರ್ಯಕ್ರಮ ಆಗಿತ್ತು ಅವತ್ತಿನ ದಿನದ್ದು ಅಂತ, ಆದ್ರೆ ಇನ್ನು ಕೆಲವರು ಇಲ್ಲ, ಬಹಳಷ್ಟು ಸಾಧು ಸಂತರು ಜನರ ಒಂದು ಪ್ರೋತ್ಸಾಹದಿಂದ ಇದು ಆಯ್ತು, ಭಾವೋದ್ವೇಗದಲ್ಲಿ ಆಯ್ತು ಅಂತ. ತಾವಿದನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ? ತೃಣಮಪಿ ನ ಚಲತಿ, ಭಗವಂತನ ಇಚ್ಛೆ ಇತ್ತು ಯಾವಾಗ ಏನಾಗಬೇಕು ಅಂತ, ಅವನ ಇಚ್ಛೆ ಪೂರ್ವ ನಿಶ್ಚಿತ, ಅದರಂತೆಯೇ ಆಯ್ತು. ಅದು ಕರಸೇವಕರ ಮೂಲಕ ಆಯ್ತು ಅಷ್ಟೇ. ನಮ್ಮಂತವರಿಗೂ ಅದ್ರಲ್ಲಿ ಭಾಗಿಯಾಗೋಕೆ ಅವಕಾಶ ಕೊಟ್ಟ. ಬಹುಶಃ ರಾವಣನ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ನಾವು ಅಳಿಲ್ ಆಗಿದ್ವೇನೋ, ಹಂಗಾಗಿ ಈ ಜನ್ಮದಲ್ಲಿ ಈ ಅವಕಾಶ ನಮಗೆ ಕೊಟ್ಟಿದ್ದಾನೆ. ಬಟ್ ಈ ಕಿಡಿ ಹತ್ಕೊಂಡಿದ್ದು ಹೇಗೆ? ರಥಯಾತ್ರೆಯ ಕಿಡಿ ಹತ್ಕೊಂಡಿದ್ದಾದ್ರೂ ಹೇಗೆ ನೋಡಿ, 4 ರಥಯಾತ್ರೆಗಳು ನಡೆದಿದ್ದಾವೆ. ಎಸ್, ರಾಮ ಶಿಲಾಪೂಜೆ ಯಾತ್ರೆ ಆಯ್ತು, ಅದಾದ ನಂತರ ರಾಮಜ್ಯೋತಿ ಯಾತ್ರೆ ಆಯ್ತು, ಇಟ್ಟಿಗೆ ಪೂಜೆ ಮಾಡಿ ಕಳಿಸ್ತು. ಬಹಳ ಜನ ಇಟ್ಟಿಗೆ ಬಗ್ಗೆನೇ ದೊಡ್ಡ ಕಾಮೆಂಟ್ಸ್ ಮಾಡೋರು ಇಲ್ಲೆಲ್ಲ. ರಾಮಪಾದಕ ಯಾತ್ರೆ ಆಯ್ತು. ಇದೆಲ್ಲ ಜನರನ್ನ ಜಾಗೃತಿಗೊಳಿಸಿದ್ ಮಾತ್ರ ಅಲ್ಲ, ನಾವು ರಾಮನ ಮಂದಿರ ನಿರ್ಮಾಣಕ್ಕೆ ನಮ್ದು ಒಂದು ಯೋಗದಾನ ಇರಬೇಕು ಅನ್ನುವಂಥ ಸಂಕಲ್ಪವನ್ನು ಗಟ್ಟಿ ಮಾಡ್ತು. ಸಂಕಲ್ಪದಿಂದಲೇ ಸಿದ್ಧಿ. ಯಾವಾಗ ಒಂದು ವಾತಾವರಣ ನಿರ್ಮಾಣ ಆಯ್ತೋ ಪರಿಣಾಮನೂ ನಿಮಗೆ ಗೊತ್ತಿದೆ, ಪರಿಣಾಮನೂ ಬಂತು. ಈಗ ಮೋದಿಯವರ ಮೂಲಕ ರಾಮ ಮಂದಿರದ ನಿರ್ಮಾಣದ ಕಾರ್ಯದ ಪೂರ್ಣ ಅಡೆತಡೆಗಳೇನಿತ್ತು ಅದೆಲ್ಲವೂ ನಿವಾರಣೆ ಆಯಿತು. ನೀವು ಒಂದ್ ಕಡೆಗೆ ಹೇಳ್ಕೊಳ್ತಾ ಇದ್ರಿ, ನಾವು ಮೇಲ್ಗಡೆಗೆ ಇದ್ವಿ, ಇನ್ನೇ ನಾವು ಬದುಕ್ತೀನೋ ಇಲ್ಲೋ ಅನ್ನೋ ಪರಿಸ್ಥಿತಿಗೆ ಬಂದೋಗಿತ್ತು ಅದು ಕುಸಿದಾಗ ಅಂತ ಹೇಳಿ. ಹೇಗೆ ಅದನ್ನ ನೆನಪು ಮಾಡ್ಕೊಳ್ತೀರಾ ಆ ಸಂದರ್ಭ? ನಮ್ಗೆಲ್ರಿಗೂ ಸೂಚನೆ ಪಾಲಿಸ್ಬೇಕು ಅಂತ ಹೇಳಿದ್ರು. ಅಲ್ಲಿ ನಮಗೇನು ಮಾಡಿದ್ರು, ಘಟಪ್ರಮುಖ ಅಂತ ಮಾಡಿದ್ರು ರಾಮಸ್ವಾಮಿ ಅಂತ ವಕೀಲರು, ಕಳಸಾಪುರದ ರಾಮಸ್ವಾಮಿ ಅಂತ. ಅವ್ರು ಏನು ಘಟಪ್ರಮುಖ ಏನು ಹೇಳ್ತಾರೆ ಅವ್ರ ಮಾತು ನೀವು ಕೇಳಬೇಕು ಅಂತ ಹೇಳಿದರು. ಆಯಿತು ಅಂತ ತಲೆ ಅಲ್ಲಾಡಿಸಿದ್ವಿ. ಡಿಸೆಂಬರ್ 6ನೇ ತಾರೀಕು ಸಭೆ ನಡೀತಾ ಇತ್ತು. ಉಮಾಭಾರತಿಯವರು, ಸಾಧ್ವಿ ರಿತಂಬರ ಎಲ್ಲ ಭಾಷಣ ಮಾಡ್ತಾ ಇದ್ರು, ಜೋರಾಗಿ ಭಾಷಣ ಕೇಳ್ತಿತ್ತು. ಇದಕ್ಕಿದ್ದಂಗೆ ಜನ ಎಲ್ಲ ಆ ಗುಂಬಜ್ ಕಡೆ ನೋಡೋಕೆ ಶುರುವಾದ್ರು, ಜೈಕಾರ ಎಲ್ಲ ಕೂಗಕ್ಕೆ ಶುರುವಾದ್ರು. ನಮ್ಮ ಘಟಪ್ರಮುಖರು ಕೂತ್ಕೊಳ್ಳಿ, ಹೇಳಂಗಿಲ್ಲ, ಕೂತ್ಕೋಬೇಕು, ಸೂಚನೆ ಅಂದರು. ನಾವು ಯಾರು ಕೇಳಲಿಲ್ಲ, ಸೀದಾ ಹೋದ್ವಿ, ಉಳಿದಿದ್ದ ಕೆಲಸ ಎಲ್ಲ ಮಾಡಿ ಬಂದ್ವಿ. ಯಾವುದು ಬಾಕಿ ಉಳಿಸ್ಲಿಲ್ಲ. ಏನು ಮಾಡಬೇಕೆಲ್ಲ ಮಾಡಿ, ತಾತ್ಕಾಲಿಕ ರಾಮ ಮಂದಿರ ನಿರ್ಮಾಣನೂ ಮಾಡಿ, ಆಮೇಲೆ ಲಂಕಾ ದಹನ ಏನಾಗಬೇಕಿತ್ತು ಬಾಕಿ ಉಳಿದಿತ್ತಲ್ಲ ಅದನ್ನು ಮುಗಿಸಿ, ಆಮೇಲೆ 8ನೇ ತಾರೀಕು ವಾಪಸ್ ಬಂದ್ವಿ. ಇಲ್ಲಿಯವರೆಗೂ ಚಕ್ರವರ್ತಿ ಸುಲಿಬೆಲೆ ಅವರೇ, ಇಲ್ಲಿವರೆಗೂ ಎಷ್ಟು ಕರಸೇವಕರು ತಮ್ಮ ಜೀವವನ್ನ ಇದಕ್ಕೋಸ್ಕರ ತ್ಯಾಗ ಮಾಡಿರೋದಿದೆ? ಇಲ್ಲಿಯವರೆಗೂ ನಮಗೊಂದು ಅಂದಾಜು. ನಾವು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಕಳ್ಕೊಂಡಿರೋದು ನಮ್ಮ ಕಾಲಘಟ್ಟದಲ್ಲಿ. ನಾನು ಬಹಳ ಹಿಂದಿನ ದಿನ ಹೇಳಲಿಕ್ಕಾಗಲ್ಲ, ಯಾಕೆಂದ್ರೆ ಈ ಹೋರಾಟಕ್ಕೆ ಸಿಖ್ಖರಿದ್ದಾರೆ, ಬೈರಾಗಿಗಳಿದ್ದಾರೆ, ಹೆಣ್ಣು ಮಕ್ಕಳ ಹೋರಾಟ ಇದೆ. ಆ ಕಾಲಘಟ್ಟದಲ್ಲಿ ಯಾರ್ಯಾರ ಸಾವು ನೋವುಗಳಾಗಿದೆಯೋ ನಿಮಗೆ ವಿಸ್ತೃತವಾಗಿರುವಂತ ದಾಖಲೆಗಳಲ್ಲಿ ಏನು ಸಿಗಲ್ಲ. ಆದ್ರೆ ನಿರ್ಮೋಹಿಗಳ ಅಖಾಡದವ್ರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇದನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಅವರು ಒಂದು ಪಾರ್ಟಿ ಆಗಿದ್ರು ಒಂದು ಕಾಲಘಟ್ಟದವರೆಗೂ, ಅವರು ಕೂಡ ಹೋರಾಟ ಮಾಡಿದ್ದಿದೆ. ಆದ್ರೆ 90s ನಲ್ಲಿ ಈ ಅಟ್ಯಾಕ್ ಆಗಿದ್ದಿದೆಯಲ್ಲ, ಆ ಸಂದರ್ಭದಲ್ಲೇ 100 ಜನರ ಸಾವು, 1000ದವರೆಗೂ ನಂಬರ್ ಇರಬಹುದು ಅಂತ ಹೇಳ್ತಾರೆ. ಅಧಿಕೃತವಾದ ನಂಬರು ಸರ್ಕಾರ ಹೇಳಿದ್ದು 15ರಿಂದ 26 ಜನ ತೀರ್ಕೊಂಡಿದ್ದಾರೆ ಅಂತ. ವಿಶ್ವ ಹಿಂದೂ ಪರಿಷತ್ ಹೇಳ್ತು 70 ಜನರನ್ನ ನಾವೇ ನೀರಿನಿಂದ ತೆಗೆದು ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅಂತ. ಅದು ಬಿಟ್ಟು ಕೂಡ ಸಿಗದೇ ಇರೋರು ಬಹಳ ಜನ ಇದ್ದಾರೆ. ನಾನು ಅನೇಕರನ್ನ ಮಾತನಾಡಿಸುವಾಗ ಹೇಳ್ತಾರೆ, ನನ್ನ ಮಾಮ ಹೋದವ್ರು ಬರಲೇ ಇಲ್ಲ, 6 ವರ್ಷ 7 ವರ್ಷ ಆದ್ಮೇಲೆ ವಾಪಸ್ ಬಂದ್ರು, ಅಂಥವ್ರು ಅನೇಕರು ಆಗೋಗ್ಬಿಟ್ಟಿದ್ದಾರೆ, ಮನೆಯವರು ನೆನಪು ಇಟ್ಕೊಂಡಿಲ್ಲ ಅವರುಗಳನ್ನ ಅನ್ನೋ ತರದವ್ರು ಬಹಳ ಜನ ಇದ್ದಾರೆ. ಹುಡುಕುವ ಪ್ರಯತ್ನ ಇಲ್ಲ. ಹೀಗಾಗಿ ನಾವು ಆ ನಂಬರ್ನ ಯಾವ ತರ ತಗೊಂಡು ಹೋಗ್ಬೋದೋ ಒಂದು ಯೋಚನೆ ಮಾಡಬೇಕು. ಬಟ್ ಒಂದೇ ಒಂದು ಸಂಗತಿ ಇದೆ ನಾನು ಹೇಳಬೇಕು, ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಉತ್ತರ ಭಾರತದ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟು ಅಂತ. ಯಾರೋ ಆಗ್ಲೇ ಹೇಳಿದ್ರು ಪೊಲೀಸರು ನಮ್ಮನ್ನ ಹಿಂಗ್ ಮಾಡಿದ್ರು ಹಾಗೆ ಮಾಡಿದ್ರು ಅಂತ. ಈ ಗೋಲಿಬಾರ್ ಆಗೋ ಹೊತ್ನಲ್ಲಿ ಪೊಲೀಸರು ಇರಲಿಲ್ಲ. ಪೊಲೀಸರ ಜೊತೆಗೆ ಈ ಹಿಂದೂಗಳೊಂದು ಘರ್ಷಣೆ ಹೆಂಗಿತ್ತು ಅಂತಂದ್ರೆ, ಹಿಂದೂ ಬಾಯಿ ಬೀಚ್ ಮೇ ವರದಿ ಕಹಾಸೆ ಆಯಿ ಅಂತ. ನಾನು ನೀವು ಅಣ್ಣ ತಮ್ಮಂದ್ರಪ್ಪ, ನೀನ್ ಯೂನಿಫಾರ್ಮ್ ಎಲ್ಲಿಗೆ ಬರಬೇಕು ಮಧ್ಯ, ರಾಮ ನಿನಗೂ ದೇವರು ನನಗೂ ದೇವರು, ನೀನ್ ಯಾಕೆ ನನ್ನನ್ನು ತಡಿತೀಯ ಅಂತ. ಹಿಂಗಾಗಿ ಪೊಲೀಸರು ಅನೇಕ ಬಾರಿ ತಡೆಯುವಂತ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ CRPF ಅವ್ರನ್ನ ಕರ್ಕೊಂಡ್ ಬರಲಾಯ್ತು ಅಲ್ಲಿಗೆ ಅಂತ ಅದನ್ನ ಹೇಳ್ತಾರೆ. ಹೀಗಾಗಿ ಆ CRPF ನವರು ರಾಮಚರಿತ್ ಮಾನಸ್ ಜಪಾನ್ ಓದುವಾಗ, ಪಾರಾಯಣ ಮಾಡುವಾಗ ಪೊಲೀಸರು ಕೂತಿರೋ ರೆಕಾರ್ಡ್ಸ್ ಇದೆ ಅಲ್ಲಿ. ಹೀಗಾಗಿ ಮುಲಾಯಂ ಸಿಂಗ್ರು ಪೊಲೀಸರನ್ನ ಪಕ್ಕಕ್ಕೆ ತರಿಸಿ
ಕಳಿಸಿ CRPF ಅವ್ರನ್ನ ವಿಶೇಷವಾಗಿ ಕರ್ಕೊಂಡು ಬಂದ್ರು. ಆ ಗೋಲಿಬಾರ್ ಇದೆಯಲ್ಲ, ಅದು ಭಯಾನಕವಾದ ಗೋಲಿಬಾರು. ಬಹುಶಃ ನನಗನ್ಸುತ್ತೆ ಜಲಿಯನ್ ವಾಲಾಬಾಗ್ನ ನಂತರ ಭಾರತ ಕಂಡಂತ ಅತ್ಯಂತ ಕೆಟ್ಟ ಘೋರ ಗೋಲಿಬಾರ್ಗಳಲ್ಲಿ ಅವತ್ತಿನ ಗೋಲಿಬಾರ್ ಒಂದು ಅಂತ ನನಗನ್ಸುತ್ತೆ. ಹೀಗಾಗಿ ಆ ಸಂಖ್ಯೆ ಬಹುಶಃ ನಾವು ಗೆಸ್ ಮಾಡ್ತಾ ಇರಬೇಕಾಗುತ್ತೇನೋ ಅಂತ ಅನ್ಸುತ್ತೆ. ಚಕ್ರವರ್ತಿ ಸೂಲಿಬೇಲ್ ಸರ್, ಇದನ್ನ ಬರೀ ಬಾಬ್ರಿ ಕಟ್ಟಡ ಅಂತ ನಾವು ಕರೆಯೋದು ಸೂಕ್ತ, ಅದ್ರ ಮೇಲೆ ಇದ್ದಿದ್ದ ಗುಂಬಜ್ಗಳಷ್ಟೇನೆ, ಅಲ್ಲಿ ಯಾವ್ದು ಪ್ರಾರ್ಥನೆ ಆಗ್ತಿರ್ಲಿಲ್ಲ ಅಂತ. ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಅದನ್ನ ಕಟ್ಟಡ ಅಂತ ಪ್ರಸ್ತಾಪ ಮಾಡ್ಲಿಕ್ಕೆ ಶುರು ಹೌದು, ಅದನ್ನ ವಿವಾದಾಸ್ಪದ ಕಟ್ಟಡ ಅಂತಾನೆ ಕರೀತಾರೆ. ಗಲಾಟೆಗೆ ಹೋದಂತವರು ಕೂಡ, ಕರಸೇವೆಗೆ ಹೋದಂತವರು ಕೂಡ ಹೇಳ್ತಾರೆ, ಅಲ್ಲಿ ಇದಲ್ಲದೆ ಅನೇಕ ಸ್ಮಶಾನಗಳಿದ್ವು ಮುಸಲ್ಮಾನರದು, ಅಲ್ಲಿ ಅನೇಕ ಬೇರೆ ಬೇರೆ ಗೋರಿಗಳನ್ನು ಪೂಜಿಸುವಂತ ಜಾಗಗಳಿದ್ವು. ಅದನ್ಯಾವುದನ್ನು ಮುಟ್ಟದೆ ಇದಕ್ಕೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ರಾಮನ ಕೇಂದ್ರ ಅನ್ನುವಂತ ಶ್ರದ್ಧೆ ಬಿಟ್ರೆ ಮತ್ತೇನೂ ಇರಲಿಲ್ಲ ಅಂತ. ಮತ್ತೆ ನೀವು ಹೇಳಿದ್ ನಿಜ, ಸುದೀರ್ಘ ಕಾಲದವರೆಗೂ ಅದನ್ನ ಜನ್ಮಸ್ಥಾನ್ ಮಸ್ಜಿದ್ ಅಂತಾನೆ ಕರಿತಾ ಇದ್ರು. ಆನಂತರ ಬಾಬ್ರಿ ಕ್ರಿಯಾ ಸಮಿತಿ ಅಂತೆಲ್ಲ ಶುರುವಾಗುವಾಗ ಅದು ಬಾಬ್ರಿ ಮಸ್ಜಿದ್ ಅನ್ನುವಂತ ಹೆಸರನ್ನ ಪಡ್ಕೊಳ್ತು, ಅದಕ್ಕೆ ಬಾಬರ್ನ ಕನೆಕ್ಷನ್ ಕೊಡ್ಲಾಯ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ಅದ್ರ ಬಗ್ಗೆ. ಜೈ ಶ್ರೀರಾಮ್. ನನಗೆ ಎರಡೂ ಸಂದರ್ಭಗಳಲ್ಲಿ ನಡೆದಂಥ ಕರಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಸಿಕ್ಕಿತ್ತು. ಆ ಒಂದು ಸಂದರ್ಭದಲ್ಲಿ ಅದು ಕಟ್ಟಡ ಏನಿತ್ತು ನಮ್ಮ ಸಮಾಜದಲ್ಲಿ ಕಳಂಕಿತವಾಗಿ 500 ವರ್ಷದಿಂದ ಇತ್ತಲ್ಲ, ಆ ಒಂದು ಕಟ್ಟಡದ ಮೇಲೆ ಹೋಗುವಂಥ ಒಂದು ಸೌಭಾಗ್ಯ ನನ್ನ ಸ್ನೇಹಿತ ರಾಜ ಅನ್ನೋ ನನ್ನ ಸ್ನೇಹಿತ, ಅವನ ಗುಂಬದ ಮೇಲೆ ಹೊಡಿತಾ ಇದ್ದ. ನಾನು ಇನ್ನೇನು ಮುಗಿಯೋ ಸಂದರ್ಭದಲ್ಲಿ ಬಂದ್ಬಿಟ್ಟಿತ್ತು. ನಾವು ಕೆಳಗಡೆಯಿಂದ ಆ ಪಿಲ್ಲರ್ನ ಹೊಡಿತಾ ಇದ್ದೀವಿ. ಇನ್ನು ಸ್ವಲ್ಪ 5 ನಿಮಿಷಕ್ಕೆ ಮೊದಲು ಅವನು ಅಲ್ಲಿಂದ ಜಂಪ್ ಹೊಡೆದ. ಆ ನಂತರ ಅವನು ಜಂಪ್ ಹೊಡೆದ ನಂತರ ಇದರಲ್ಲಿ ಅದೇನು ಎಲ್ಲ ಲಕ್ಷಾಂತರ ಜನ ಏನು ಧೂಳು, ನಾವು ಎಷ್ಟು ಕಿರಿಸ್ತಾ ಇದ್ರು ಅಲ್ಲಿ ಕೇಳ್ತಾ ಇರಲಿಲ್ಲ ಮೇಲಿದ್ದವ್ರಿಗೆ. ಹಾಗಾಗಿ ತಿರ್ಗಾ ಮತ್ತೆ ಅವನು ಕಡೆ ಬೀಳುವಂಥ ಕಡೆ ಹಂತದಲ್ಲಿ ಅವನ ಮೇಲಿಂದ ದುಮುಕ್ಬಿಟ್ಟು ಬಂದ. ಹಾಗಾಗಿ ಎರಡೂ ಸಂದರ್ಭಗಳಲ್ಲಿ ಭಾಗವಹಿಸುವಂಥ ಒಂದು ಸಂದರ್ಭ. ಆದರೆ ನಾವೊಂದು ಎಲ್ಲ ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲ ಕಡೆ ಒಂದು ಹಾಡು ಹೇಳ್ತಾ ಇದ್ವಿ ನಾವು. ಒಂದು ಹಾಡು ಏನಪ್ಪ ಅಂದ್ರೆ, ಅದು ನಿನ್ನಯ ಮಂದಿರವ ಕಟ್ಟೆ ತೀರುವೆವು ಹನುಮ ಸೇನೆ ಪಣವಿದು ರಾಮ್ 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 ಅನ್ನೋ ಭಜನೆಯನ್ನ ನಾವೆಲ್ಲ ಮಾಡ್ಕೊಂಡು, ಅದೇ ನಮ್ಮದು ರಾಮ ಒಂದು ಪ್ರೇರಣೆ ಆಗಿತ್ತು, ಘೋಷವಾಕ್ಯ ಆಗಿತ್ತು. ರಸ್ತೆಗಳ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಕಡೆನೂ. ಅಂದರೆ ಆ ಒಂದು ನಾವೇನು ಅವತ್ತು ಪಣವನ್ನು ತೊಟ್ಟಂಗೆ ನಾವು ಮಾಡಿದ್ವಿ, ಅದೇ ರೀತಿಯಾಗಿ ನಮ್ಮ ಕಣ್ಮುಂದೆ ನಮ್ಮ ಜನ್ಮ ಇರಬೇಕಾದ್ರೇ ಆ ಒಂದು ರಾಮನ ಒಂದು ನಾವು ಮೇಲಾಣೆ, ನಿನ್ನ ಮಂದಿರ ಹನುಮನ ಮೇಲಾಣೆ ನಿಮ್ಮ ಮಂದಿರನ ಕಟ್ತೀವಿ ಅಂತ ಹೇಳಿದ್ವಲ್ಲ, ಆ ಒಂದು ವಾಕ್ಯ ಸಾರ್ಥಕ ಆಗ್ತಾ ಇದೆ ಅನ್ನೋದನ್ನೇ ನನ್ನ ಒಂದು ಜೀವನ ಸಾರ್ಥಕತೆ. ಇವರು ಮಂಡ್ಯದಿಂದ ಬಂದಿರೋದಲ್ಲ ಸರ್? ನೀವು ಆರಂಭ ಮಾಡಿದಾಗ ಯಾರು ಕರೆ ಕೊಟ್ರು? ನೀವು ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಏನ್ ವಯಸ್ಸಲ್ಲಿ ನೀವು ಹೊರಟಿದ್ದು? ನಮ್ಗೆ ಅವಾಗ 23 ವಯಸ್ಸು. ನಾವು ಸಂಘದಿಂದ ಆದೇಶ ಬಂತು, ಡಿಸೆಂಬರ್ 5ನೇ ತಾರೀಕು ನಾವು ಅಯೋಧ್ಯೆ ತಲುಪ್ತೀವಿ. ಅಲ್ಲಿ ಕರಸೇವೆ ಇರ್ತದೆ. ಈ ಕಡೆ ಅಶೋಕ್ ಸಿಂಗಾಲು, ವಿನಯ್ ಕಟಿಯಾರು, ಮುಳಿ ಮನೋಜ್ ಜೋಶಿಯವರು, ಲಾಲ್ಕೃಷ್ಣ ಅಡ್ವಾಣಿ, ಉಮಾ ಬರ್ತಿಲ್ಲ ಸಭೆ ಆಗ್ತಾ ಇರ್ತದೆ. ಅಲ್ಲಿ ಭಾಷಣ ಆಗ್ತಾ ಇರ್ತದೆ. ನಮಗೆಲ್ಲ ಭಾಷಣ ಕೇಳಿಸ್ತು ತಾಳ್ಮೆ ಇರೋದಿಲ್ಲ. ನಾವೆಲ್ಲ ಕರಸೇವಕರೆಲ್ಲ ಜೈ ಶ್ರೀರಾಮ್ ಅಂತ ಹೇಳಿ ಸಿಕ್ಕ ಆಯುಧಗಳೆಲ್ಲ ವ್ಯವಸ್ಥೆ ಇರುತ್ತೆ ತಗೊಂಡು ನಾವೆಲ್ಲ ಹೊಡಿತಾ ಇರ್ತೀವಿ. ಹೊಡಿತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ಜಾರಿ ಬಿದ್ದು ನನ್ನ ತಲೆಗೆ ಪೆಟ್ಟು ಬೀಳುತ್ತೆ. ನಂತರ ನನ್ನ ಸ್ನೇಹಿತರೆಲ್ಲ ಕರ್ಕೊಬರ್ತಾರೆ. ಸಂಜೆ 6 ಗಂಟೆ ಧ್ವಂಸ ನೆಲಸಮ ಆಗ್ತದೆ. ನೆಲಸಮ ಆದ ತಕ್ಷಣವೇ ಸಂಜೆ 6:30ಕ್ಕೆ ಕಲ್ಯಾಣ್ ಸಿಂಗ್ ಅವರು ಅವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ. ಯಾವ ರಾಜೀನಾಮೆ ಕೊಟ್ಟರು ಕೇಂದ್ರ ಸರ್ಕಾರದಿಂದ ಆದೇಶ ಆಗ್ತದೆ, ಮಾರನೇ ದಿನ ಮಿಲಿಟರಿ ಅಯೋಧ್ಯೆಗೆ ಪ್ರವೇಶ ಮಾಡ್ತದೆ ಅಂತೇಳಿ. ತಕ್ಷಣ ರಾತ್ರಿ 1:30-2 ಗಂಟೆ ಆಗಿರ್ತದೆ. ತಕ್ಷಣ ಎಲ್ಲ ಮಲಗಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತನ ಎದ್ದೇಳಿಸಿ ಕರಸೇವಕರನ್ನ ಮಣ್ಣಿನಿಂದ ತಾತ್ಕಾಲಿಕ ಗೋಡೆ ಕಟ್ಟಿ ರಾಮನ ವಿಗ್ರಹ ಸ್ಥಾಪನೆ ಮಾಡಿ ನಾವೆಲ್ಲ ದರ್ಶನ ಮಾಡ್ತೀವಿ. ಬೆಳಗ್ಗೆ 6:30ಕ್ಕೆ ಮಿಲಿಟರಿ ಬರುತ್ತೆ. ಅವರೆಲ್ಲ ಬಂದು ಲಾಠಿ ಚಾರ್ಜ್ ಮಾಡ್ತಾರೆ. ನಾವೆಲ್ಲ ತಪ್ಪಿಸ್ಕೊಂಡು ಏಟ್ ಬೀಳ್ತೇವೆ, ಕೆಲವರಿಗೆಲ್ಲ ತಪ್ಪಿಸ್ಕೊಂಡು ನಾವೆಲ್ಲ ಅಯೋಧ್ಯೆ ರೈಲ್ವೆ ಸ್ಟೇಷನ್ ಬಂದು ಟ್ರೈನ್ ಹತ್ತಿ ಬರ್ತಾ ಇರ್ತೀವಿ. ಬರಬೇಕಾದ್ರೆ ಸುಮಾರು ಒಂದು 22-23 ಕಿಲೋಮೀಟರ್ ದೂರ ಬಂದಿರ್ತೀವಿ. ಫುಲ್ಪುರ್ ಅಂತ ಒಂದು ಹಳ್ಳಿ, ಅಲ್ಲಿ ಹೋಗ್ತಾ ಟ್ರೈನ್ ಮೇಲೆ ಸಿಕ್ತಂಗೆಲ್ಲ ಕಲ್ಲೆಸಿತಾ ಇರ್ತಾರೆ. ನಾವು ಕರಸೇವಕರೆಲ್ಲ ಮೇಲೆಲ್ಲ ಕೂತಿರ್ತಾರೆ ಟ್ರೈನ್ ಮೇಲೆ. ತಕ್ಷಣ ನಾವೆಲ್ಲ ಟ್ರೈನ್ ಎಳ್ದಿಳಿದು ಎಲ್ಲ ಆವೇಶದಿಂದ ನುಗ್ಗಿ ಸಿಕ್ತಕ್ಕಂಥ ಗಿಡ ಮರದೆಲ್ಲ ಕೊಂಬೆ ಕಿತ್ಕೊಂಡು ನಾವು ಅವ್ರನ್ನ ಓಡಾಡಿಸಿ ಹೊಡಿತೀವಿ, ಎಲ್ಲ ಮಾಡ್ತೀವಿ. ಈ ಘಟನೆ ಆಗ್ತದೆ. ನಾವು ಯಾವುದೇ ತೊಂದರೆ ಇಲ್ದಂಗೆ ಸೇರ್ತೀವಿ. ಇವತ್ತು ಈ ಒಂದು ಕಾರ್ಯ ಆಗ್ತದೆ ಅಂದರೆ 100 ಜನ ಕರಸೇವಕರು ತಮ್ಮ ಪ್ರಾಣ ದೈವ ಬಲಿದಾನ ಮಾಡಿದ್ದಾರೆ. ಇವತ್ತು ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಈ ಸಂದರ್ಭದಲ್ಲಿ ಶಾಂತಿ ಸಿಗ್ತದೆ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಆ ಕಟ್ಟಡ ಕೆಡವಿದ ದಿನ ಯಾರಿಗೂ ಪ್ರಾಣ ಹಾನಿ ಆಗ್ಲಿಲ್ಲ ಅಂತ ಕೇಳ್ಪಟ್ಟೆ. ಅವತ್ತು ಯಾವುದು ಆಗ್ಲಿಲ್ಲ. ಅದು ಹಿಂದೂ ಸರ್ಕಾರ ಇದ್ದಾಗ ಮಾಡಿದ್ದಾರೆ. ಎಲ್ಲಾರನ್ನು ಹೊಡೆದು ಅದು ಮರಳು ಮೂಟೆ ಕಟ್ಟಿ ಸರೋಯ್ ನದಿಗೆಲ್ಲ ಬಿಟ್ಟಿದ್ದಾರೆ. ಎಷ್ಟೋ ದಿನ ಮೇಲೆ ಜನಗಳು ತೇಲ್ತಿದ್ವು. ಅವ್ನು ನಾವು ನೋಡ್ತಿದ್ವು ವಿಡಿಯೋದಲ್ಲೆಲ್ಲ. ಕೈ ಹಿಡ್ಕೆ ಹೇಳಿದ್ರೆ ಕೈಯೇ ಬರೋದು, ತಲೆ ಹಿಡ್ಕೊಳ್ಳೋ ತಲೆನೇ ಬರೋದು, ಆ ಥರ ಕೊಳ್ತೋಗಿತ್ತು. ಅಷ್ಟು 106,000 ಜನ
ತ್ಯಾಗ ಬಲಿದಾನದಿಂದ ಇವತ್ತು ಆ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅವ್ರ ಆತ್ಮಕ್ಕೆಲ್ಲ ನಿಜವಾಗ್ಲೂ ಶಾಂತಿ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ತುಂಬ ಖುಷಿ. ನಾವು ಕಾಶ್ಮೀರಕ್ಕೆ ಫ್ಲಾಗ್ ಹಾರ್ಸಕ್ಕೆ ಹೋಗಿದ್ದು, ಅದೇ ಮತ್ತೆ ಡಿಸೆಂಬರ್ 6ನೇ ತಾರೀಕು ಅಯೋಧ್ಯೆಗೆ ಹೊರಟೆ. ಮನೇಲಿ ಹೋಗ್ಬೇಡ ಅಂದರು, ಆಗಲೂ ಇಲ್ಲ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದು. ಅಲ್ಲಿ ಹೋದಾಗ ಜನನೇ ಇರಲಿಲ್ಲ. ನಾವು ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಜನ ಆಗೋಯ್ತು. ಅಲ್ಲಿ ಇಂಡಿಯಾ ಪಾಕಿಸ್ತಾನಕ್ಕೆ ಬಾರ್ಡ್ರ್ ಹಾಕ್ದಂಗೆ ಬೇಲಿ ಹಾಕಿದ್ರು, ಆದರೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ದೇವಸ್ಥಾನ ನೋಡ್ಬೇಕು ಅಂದರೆ ಬೆಲ್ಟ್ ಗಿಲ್ಟ್ ಎಲ್ಲ ಬಿಚ್ಚಿಕ್ಕೆ ಹೋಗ್ಬೇಕಾಯಿತು. ಆಮೇಲೆ ಜನ ಸೇರಿತು. ಆಮೇಲೆ ಯಾರೋ ಒಂದಿಬ್ಬರು ಮೇಲೆ ಹತ್ಬಿಟ್ರು. ಆಮೇಲೆ ಶೂಟ್ ಮಾಡೋಕೆ ಹೋದ್ರು, ಶೂಟ್ ಮಾಡಬೇಡ್ರಿ ನೀವು ಅಂದರು. ಆಮೇಲೆ ಆದರೂ ನಾವು ನುಗ್ಬಿಟ್ಟು ಕಲ್ಲೊಡೆಯೋಕ್ಕೆಲ್ಲ ಹೋಗಿದ್ದು. ನಾನು ಅವಾಗ ಈ ಗೆಟಪ್ಪಲ್ಲಿ ಹೋಗ್ಬಿಟ್ಟು 2:45 ಒಂದು ಬಿತ್ತು, 3:10 ಒಂದು ಬಿತ್ತು, 4 ಗಂಟೆಗೆ ಒಂದು ಬಿತ್ತು. ಅವತ್ತು ಭಾನುವಾರ ಬಿತ್ತು, ನಾಳೆ ಕರ್ತೀವಿಂದ ಸೋಮವಾರ ಅದು ಆ ಓಪನ್ ಅದೇ ಆಗೋಯ್ತು. ನಾವು ಅಂದ್ಕೊಂಡಂಗೆ ಆಯಿತು. ಸಂಘದಿಂದ ಕರೆ ಬಂತು, ಮನೆಯಲ್ಲಿ ಕೇಳಿದೆ ಅಯೋಧ್ಯೆಗೆ ಹೋಗ್ಬೇಕಂತ. ಅವರು ಮನೆಯಲ್ಲಿ ನನಗೆ ಹೋಗ್ಬೇಕಾದ್ರೆ ಅವರು ನನಗೆ ಇದು ಕೊಳ್ಳಿಲ್ಲ, ಪ್ರೋತ್ಸಾಹ ಕೊಳ್ಳಿಲ್ಲ. ನಾನೇ ಅವ್ರಿಗೆ ಹೇಳ್ತೀರಾ ನನ್ನ ಉಂಗುರನ ಅಡವೆ ಇಟ್ಟು ದುಡ್ಡು ಎತ್ಕೊಂಡು ನಾನು ಅಯೋಧ್ಯೆಗೆ ಹೋದೆ. ಡಿಸೆಂಬರ್ 5ನೇ ತಾರೀಕು ಅಲ್ಲಿ ಸೇರಿದ್ವಿ. ಬೆಳಗ್ಗೆ ಇನ್ನೇನು ಕರ್ತವ್ಯ ಆಗುತ್ತೆ ಅಂತ ಎಲ್ಲ ರಾತ್ರಿ ಎಲ್ಲ ಊಟ ಮಾಡಿ ಎಲ್ಲ ಮಲಗಿದ್ವಿ. ಬೆಳಗ್ಗೆ ಕರ್ತವ್ಯ ಹೋಗ್ಬೇಕಾದ್ರೆ ಬೆಳಗ್ಗೆ ಇನ್ನು ಸರಿಯೋ ನದಿಗೆ ಹೋಗಿ ಎಲ್ಲ ಮಣ್ಣು ತಗೊಂಡ್ಬಂದು ಅಲ್ಲಿ ಹಾಕ್ಬೇಕಂತ ಎಲ್ಲರೂ ತೀರ್ಮಾನ ಮಾಡಿದರು. ಆದರೆ ಏನಾಯಿತು ಗೊತ್ತಿಲ್ಲ, ಬೆಳಗ್ಗೆ ಭಾರಿ ಗಲಾಟೆ ಆಯಿತು. ಗಲಾಟೆ ಆಗಿ ಎಲ್ಲ ಹೊಡೆದಕ್ಕೆ ಶುರು ಮಾಡಿದ್ರು. ನಾವು ಹೋಗಿದ್ವಿ, ಎಲ್ಲ ಹೊಡೆದಾಕ್ಬಿಟ್ಟು ಎಲ್ಲ ಇದು ಮುಗಿಸ್ಬಿಟ್ಟು ಬೆಳಗ್ಗೆ ರಾತ್ರಿನೇ ಎಲ್ಲ ಒಂದು ಗುಡಿ ಥರ ಕಟ್ಬಿಟ್ಟು ರಾಮನ ವಿಗ್ರಹ ಇಟ್ಬಿಟ್ಟು ಎಲ್ಲ ಪೂರ್ತಿ ಮಾಡಿದ್ರು. 500 ವರ್ಷದ ಹೋರಾಟ, ಲಕ್ಷಾಂತರ ಜನರ ಪ್ರಾಣ ಬಲಿದಾನ, ಕೋಟ್ಯಾಂತರ ಜನ ಆಶಯ ರಾಮ ಮಂದಿರ ಅಲ್ಲೇ ಕಟ್ಬೇಕಂತ. ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗ ನಮಗೇನಪ್ಪ ಅಂದರೆ ರಾಮ ಮಂದಿರ ಕಟ್ತಾರೆ ಅಂತ ಒಂದು ಸಂಕಲ್ಪ ತೊಟ್ಟಿದ್ರು. ಆ ಮೂಮೆಂಟಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಬಂದಂತ. ನಾನು 92ರಲ್ಲಿ ಹೋಗಿದ್ದು. ಹಂಗ್ ಹೊಡಿತಾರೆ, ಹಿಂಗ್ ಹೊಡಿತಾರೆ, ಹೊಡೆದಾಕ್ಬಿಡ್ತಾರೆ ನಿಮ್ಮನ್ನ ಅಲ್ಲಿ ಹೋದ್ರೆ ಅಂತ. ಅಂದ್ರೆ ಕತೆಗಳೆಲ್ಲ ಕೇಳಿಸ್ಬಿಡಿದ್ರಿ. ಅಂದ್ರೆ ಫಸ್ಟ್ ಟೈಮ್ ಅನುಭವ ಹೋಗಿದ್ರೆ ಏನು ಗೊತ್ತಾಗ್ತಾ ಇರಲ್ಲ. ಇವ್ರು ಹೋಗಿದ್ದವರೆಲ್ಲ ವಾಪಸ್ ಬಂದಿದ್ರಲ್ಲ, ಇವರೆಲ್ಲ ಹೇಳೋರು ನಾವು ಕಾರ್ ಸೇವೆಗೆ ಹೋಗಿದ್ವಿ, ಹಿಂಗ್ ಹೊಡಿತಾರೆ ಹಂಗ್ ಹೊಡಿತಾರೆ ಅಂತ ಭಾರಿ ಚೆನ್ನಾಗಿರೋ ಅನುಭವ ಹೇಳಿದ್ರು. ಅದೊಂದು ಕಡೆ ಭಯ. ನಮ್ಮಲ್ಲಿ ಏನಂದ್ರೆ ನಮ್ಮ ಸುರೇಶ್ ಕುಮಾರ್ ಇಲ್ಲಿ ನಮ್ಮ ಪುರುಷೋತ್ತಮ ಬಂದಿದ್ದಾರೆ, ಸುಂದರದ್ ಬಂದಿದ್ದಾರೆ. ನಾವೆಲ್ಲ ಒಂದು ತಂಡ ಹೋಗಿದ್ವಿ. ಅಂದ್ರೆ ಸೌಭಾಗ್ಯ ನಮ್ಗೆ ಏನಪ್ಪಾ ಅಂದ್ರೆ ಪ್ರಕಾಶ್ ತರ ಸಿಕ್ಲಿಲ್ಲ. ಫಸ್ಟ್ ಸರ್ಕಲ್ ನಾವು ಹೋಗ್ಲಿಲ್ಲ. ನಮ್ಮನ್ನ ನದಿ ಆಚೆಗಡೆ ಒಂದು ಟೆಂಟ್ ಹಾಕಿದ್ರು. ಆ ಟೆಂಟಲ್ಲೇ ನಮ್ಮನ್ನೆಲ್ಲ ಉಳಿಸಿದ್ರು. ಒಂದೇನಪ್ಪಾ ಅಂದ್ರೆ ಪ್ರತಿ ಚುನಾವಣೆಗೆ ಹೋದ್ರೆ ನಮ್ಗೆ ರೇಗಿಸ್ತಾ ಇದ್ರು, ನೀವು ಬರೀ ರಾಮನ್ ನೆಸ್ಕೊಂಡು ಓಟ್ ಕೇಳ್ತೀರಾ, ನೀವು ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನೆನೆಸ್ಕೊತೀರಾ ಅಂತ. ಆದ್ರೆ ಇವತ್ತು ನಾನು ಧೈರ್ಯವಾಗಿ ಆಚೆ ಹೋಗಿ ಹೇಳ್ಬೋದು, ಅಪ್ಪ ಅವತ್ತು ಹೇಳ್ತಾ ಇದ್ವಿ, ಇವತ್ತು ರಾಮ ಮಂದಿರ ಕಟ್ತಾ ಇದೀವಿ, ನಾವು ಸುಳ್ಳು ಹೇಳಲಿಲ್ಲ, ಕತೆ ಬಿಡ್ಲಿಲ್ಲ, ಕಟ್ಟಿದೀವಿ ಅಂತ ಹೇಳ್ಬೋದು. ಅದಂತೂ ನನಗೆ ಸಂತೋಷ ಇದೆ. ನನಗೆ ಖುಷಿ ಏನಪ್ಪಾ ಅಂದ್ರೆ ನಾವು ಅನ್ಕೊಂಡಿದ್ದನ್ನ ಸಾಧನೆ ಮಾಡಿದ ನಮ್ಮ ಕಾಲದಲ್ಲೇ, ಅದು ನನಗೆ ಭಾರಿ ಖುಷಿ ಕೊಟ್ಟಿದೆ. ಆಗಲೇ ನಾವು ವಿವಾದಿತ ಕಟ್ಟಡವನ್ನು ಉರುಳಿಸಕ್ಕೆ ಸಂತೋಷ ಆಯಿತು. ನಾವು ಹೋಗಿದ್ದೆ ಅದೇ. ಏನು ದೈವ ಪ್ರೇರಣೆಯೋ ಇಲ್ಲ ಪ್ರಾಣದೇವರ ಪ್ರೇರಣೆಯೋ ಗೊತ್ತಾಗ್ತಾ ಇಲ್ಲ. ಆ ಕ್ಷಣದಲ್ಲಿ ಒಪ್ಪಿಕೊಂಡಿರತಕ್ಕಂತಹ ನಿರ್ಧಾರ ಅದು ಅತ್ಯದ್ಭುತವಾಗಿರತಕ್ಕಂತಹ ನಿರ್ಧಾರ, ಅತ್ಯದ್ಭುತವಾದ ನಿರ್ಧಾರ.